ಮನೆಯ ಸುತ್ತಮುತ್ತ ಕಾಡಿನ ರೀತಿಯಲ್ಲಿ ಬೆಳೆದಿದ್ದ ಗಿಡಗಂಟಿಗಳು, ಮನೆಯೊಳಗೂ ಹೊರಗೂ ಸೋಗೆ ತೆಂಗಿನ ಗರಿಗಳ ತ್ಯಾಜ್ಯದ ರಾಶಿ. ಇದೇ ಮನೆಯಲ್ಲಿ ಚೋಮು ಅಜ್ಜಿಯವರ ಒಂಟಿ ಜೀವನ. ಹಾಗೋ ಹೀಗೋ ಬದುಕುತ್ತಿದ್ದಾಗ ಕಳೆದ ಕೆಲ ದಿನಗಳ ಹಿಂದೆ ಭಾರಿ ಮಳೆಗೆ ಜರಿದು ಬಿದ್ದ ಮನೆಯ ಹಿಂಬದಿ ಗೋಡೆ. ದಿಕ್ಕು ತೋಚದೆ ಕುಳಿತಿದ್ದ ಈ ಚೋಮು ಅಜ್ಜಿಗೆ ಮಗನಾಗಿ ಆಸರಿಯಾಗಿದ್ದು ಬೆಳ್ತಂಗಡಿಯ ಜನಮೆಚ್ಚಿದ ಶಾಸಕ ಶ್ರೀ ಹರೀಶ್ ಪೂಂಜಾರವರು. ಶಾಸಕರ ಕರೆಗೆ ಓಗೊಟ್ಟ ಕಲ್ಮಂಜ ಗ್ರಾಮದ ಬಿಜೆಪಿ ಕಾರ್ಯಕರ್ತರು ಕೇವಲ ಒಂದೇ ದಿನದಲ್ಲಿ ಸುಸಜ್ಜಿತವಾದ ಮನೆ ದುರಸ್ತಿ ಮಾಡಿ ಅಜ್ಜಿಗೆ ಆಸರೆಯಾಗಿದ್ದಾರೆ. ಹೌದು, ಕಲ್ಮಂಜ ಗ್ರಾಮದ ಮಾಣಿಂಚೆ ಸಮೀಪದ ದಲಿತ ಸಮುದಾಯದ ಚೋಮು ನಲಿಕೆಯವರು ಹಲವಾರು ವರ್ಷಗಳಿಂದ ಒಂಟಿಯಾಗಿಯೇ ಜೀವನ ನಡೆಸುತ್ತಿದ್ದಾರೆ. ಇರುವ ಒಬ್ಬ ಮಗ ಬೇರೆ ಕಡೆ ಜೀವನ ಸಾಗಿಸುತ್ತಿದ್ದರೆ ಅಪರೂಪಕ್ಕೊಮ್ಮೆ ಬಂದು ತಾಯಿಯನ್ನ ವಿಚಾರಿಸಿಕೊಂಡು ಹೋಗುತ್ತಾರೆ. ತಾನಾಯಿತು, ತನ್ನ ಕೆಲಸವಾಯಿತು ಎಂದು ಬದುಕುತ್ತಿದ್ದ ಈ ಅಜ್ಜಿಗೆ ಕಳೆದ ಕೆಲ ದಿನಗಳ ಹಿಂದೆ ಸುರಿದ ಭಾರಿ ಮಳೆ ಬರಸಿಡಿಲಂತೆ ಎದುರಾಗಿತ್ತು. ಎಡಬಿಡದೆ ಸುರಿದ ಮಳೆಗೆ ಮನೆಯ ಹಿಂಬದಿ ಗೋಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿತ್ತು. ಮನೆಯ ಛಾವಣಿಯು ಬಲ ಕಳೆದುಕೊಂಡು ಕುಸಿಯುವ ಹಂತದಲ್ಲಿತ್ತು. ದಿಕ್ಕು ತೋಚದಂತಿದ್ದ ಈ ಅಜ್ಜಿಗೆ ಮಗನ ಸ್ಥಾನದಲ್ಲಿ ನಿಂತು ಆಸರೆಯಾಗಿದ್ದು ಬೆಳ್ತಂಗಡಿಯ ಶಾಸಕ ಶ್ರೀ ಹರೀಶ್ ಪೂಜಾರವರು. ಭಿಕ್ಷೆ ಬೇಡಿದರೂ ಏನೂ ಕೊಡದ ಈ ಕಾಲದಲ್ಲಿ ಇಂತಹ ಮನೆ ನಿರ್ಮಾಣ ಮಾಡಿಕೊಟ್ಟ ಶಾಸಕರನ್ನ ನಾನೆಂದೂ ಮರೆಯುವುದಿಲ್ಲ ಎನ್ನುತ್ತಾರೆ ಚೋಮು ಅಜ್ಜಿ. ಹರೀಶ ಉಂಜೇರಿ ಈ ತೂಪಗರಮದ ಮಲ್ತುವರಿಯೇರಿ ಆರ್ನ ಗುರ್ತ ಏರ ಮರಪ್ಪ ಆ ತೂಪರ ಏನೆಂಚಿಲ್ಲ ಮರಪ್ಪ ಅಸಂಜಿ ಒಂಜಿ ನಟ್ಟಿಂದ ನಿರ್ಮಾಣ ಕೊರಿತೆ. ಭಾರಿ ಮಳೆಗೆ ಮನೆಯ ಗೋಡೆ ಕುಸಿತಗೊಂಡ ಮಾಹಿತಿ ಸಿಕ್ಕ ತಕ್ಷಣವೇ ಆಗಸ್ಟ್ 3ರಂದು ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕರು ಮನೆಯ ಪರಿಸ್ಥಿತಿ ಕಂಡು ಮರುಗಿದ್ದರು. ತಕ್ಷಣವೇ ಸ್ಥಳೀಯ ಯುವಕರನ್ನ ಕರೆಸಿ ಈ ಮನೆಯನ್ನ ಸಂಪೂರ್ಣವಾಗಿ ದುರಸ್ತಿಗೊಳಿಸಿ ಅದಕ್ಕೆ ತಗುಲುವ ಸಂಪೂರ್ಣ ವೆಚ್ಚವನ್ನು ತಾನೇ ಭರಿಸುತ್ತೇನೆ ಎಂದಿದ್ದರು. ಶಾಸಕರ ಮಾನವೀಯ ಸೇವೆಗೆ ಜೊತೆಯಾದ ಕಲ್ಮಂಜ ಬಿಜೆಪಿ ಗ್ರಾಮ ಸಮಿತಿಯ ಯುವಕರು ಆಗಸ್ಟ್ 9ರಂದು ಶ್ರಮದಾನದ ಮೂಲಕ ಸುಸಜ್ಜಿತವಾದ ಮನೆ ನಿರ್ಮಾಣ ಮಾಡಿಕೊಟ್ಟರು. ಕಬ್ಬಿಣದ ರಾಡ್ಗಳನ್ನು ಬಳಸಿ ಉತ್ತಮ ಬಾಳಿಕೆಯ ಶೀಟ್ ಅಳವಡಿಸಿ ಮನೆಗೆ ಪೈಂಟ್ ಹಚ್ಚಿ ಮನೆಯ ಸುತ್ತಮುತ್ತ ಜೆಸಿಬಿ ಮೂಲಕವೇ ಸ್ವಚ್ಛತೆ ನಡೆಸಿದ್ದಾರೆ. ಅಲ್ಲದೆ ಮನೆಯೊಳಗೂ ಸ್ವಚ್ಛಗೊಳಿಸಿ ಚೋಮು ಅಜ್ಜಿಗೆ ವಾಸಯೋಗ್ಯ ಮನೆಯನ್ನಾಗಿ ಪರಿವರ್ತಿಸಿದ್ದಾರೆ. ಸ್ಥಳೀಯ ಯುವಕರ ಸಮಾಜ ಸೇವೆಯನ್ನು ಕಂಡು ಸ್ವತಃ ಶಾಸಕರೇ ಶಹಬ್ಬಾಸ್ಗಿರಿ ಕೊಟ್ಟಿದ್ದಾರೆ. ಕಲ್ಮಂಜ ಗ್ರಾಮದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಚೋಮು ನಲಿಕೆಯವರ ಮನೆಗೆ ಮೊನ್ನೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮಳೆಯಿಂದಾಗಿ ಪೂರ್ತಿ ಮನೆ ಕುಸಿತಾಗಿತ್ತು ಮತ್ತು ಮನೆಯಲ್ಲಿ ಪೂರ್ಣವಾಗಿರ್ತಕ್ಕಂಥ ಹಾನಿಯಾಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಕಲ್ಮಂಜದ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಜೊತೆ ಸೇರಿಕೊಂಡು ನಮ್ಮ ಗಣೇಶನನ್ನು ಸಹ, ಅಂದರೆ ಅವರು ಪಕ್ಕದ ಗ್ರಾಮ ಇದ್ರೂ ಈ ಗ್ರಾಮದ ಚೋಮಕ್ಕನವರ ಜೊತೆ ಅಮ್ಮನವ್ರ ಜೊತೆ ಭಾಳ ಒಂದು ಸಂಬಂಧ ಇತ್ತು ಅವರಿಗೆ. ಆ ಕಾರಣದಿಂದಾಗಿ ಎಲ್ಲ ಒಂದು ಕಾರ್ಯಕರ್ತರ ತಂಡ, ಅಂದರೆ ಮೊನ್ನೆ ಸುಮಾರು 60-70 ಜನ ಕಾರ್ಯಕರ್ತರು ಶ್ರಮದಾನದ ಮೂಲಕ ಇದನ್ನು ಒಂದು ಪುನರ್ ನಿರ್ಮಾಣ ಮಾಡುವಂಥ ಕಾರ್ಯವನ್ನು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಸೇರಿ ಮಾಡಿದ್ದಾರೆ. ಮೊದಲನೇದಾಗಿ ಎಲ್ಲ ಕಾರ್ಯಕರ್ತರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಹ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಇವತ್ತು ಈ ರೀತಿ ಒಬ್ಬಳೇ ತಾಯಿ ಇರುವಂಥದ್ದು ಈ ಮನೆಯಲ್ಲಿ, ಈ ರೀತಿಯ ಒಂದು ಗ್ರಾಮದಲ್ಲಿರ್ತಕ್ಕಂಥ ಬಂಧುವನ್ನು ಅವರಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಎಲ್ಲರೂ ಸೇರಿ ನಾವು ಮಾಡಿರುವಂಥದ್ದು. ದೇವರವರಿಗೆ ಪೂರ್ಣ ಆಯುಷ್ಯು ಕೊಡಬೇಕು, ಅವರಿಗೆ ಇನ್ನಷ್ಟು ಶಕ್ತಿ ಕೊಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮ್ಮೆಲ್ಲ ಕಾರ್ಯಕರ್ತರಿಗೂ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದ ಮತ್ತು ಅಭಿನಂದನೆಗಳನ್ನು ತಿಳಿಸ್ತೇನೆ. ಶಾಸಕ ಹರೀಶ್ ಪೂಂಜಾರವರು ಮನೆಗೆ ಬೇಕಾದ ಮೂಲಭೂತ ಸೌಕರ್ಯಗಳಾದ ವಿದ್ಯುತ್ ವ್ಯವಸ್ಥೆ ಸೇರಿದಂತೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅತಿ ಶೀಘ್ರದಲ್ಲೇ ಮಾಡಿಕೊಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ.
ಮೊದಲ ಭೇಟಿಯ ಸಂದರ್ಭದಲ್ಲಿ ನುಡಿದಂತೆ ನಡೆದ ಶಾಸಕರು ಕೇವಲ 1 ವಾರದ ಅವಧಿಯಲ್ಲಿ ಸುಸಜ್ಜಿತವಾದ ಮನೆ ನಿರ್ಮಿಸಿಕೊಟ್ಟಿದ್ದಾರೆ. ಅಷ್ಟಲ್ಲದೆ ಚೋಮುನಲಿಕೆಯವರ ಮನೆಗೆ ಬೇಕಾದಂತಹ ದಿನಸಿ ಸಾಮಗ್ರಿ, ಪಾತ್ರೆಗಳನ್ನು ಕೂಡ ವಿತರಿಸಿ ಮಾನವೀಯತೆ ಮೆರೆಯಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಸ್ಥಳೀಯರು, ಚೋಮು ಅಜ್ಜಿಯವರಿಗೆ ಇದೀಗ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮೊತ್ತದ ಮನೆ ನಿರ್ಮಾಣವಾಗಿದೆ. ಈ ರೀತಿಯಾಗಿ ಮಾನವೀಯ ಸೇವೆ ಮೂಲಕ ಜನರ ಜೊತೆಯಲ್ಲೇ ಇರುವ ಶಾಸಕರನ್ನು ಪಡೆದಂತಹ ನಾವೇ ಧನ್ಯರು ಎಂದಿದ್ದಾರೆ. ಮೊನ್ನೆಯ ಮಳೆಗೆ ಈ ಒಂದು ಒಂಟಿ ಮನೆ ಒಬ್ಬರೇ ಇರೋದು, ಗಾಳಿಗೆ ಹಂಚು, ಸೀಟು ಮತ್ತು ಗೋಡೆಗಳೆಲ್ಲ ಬಿದ್ದೋಯ್ತು. ಹಾಗೆ ಇಲ್ಲಿಯ ಸ್ಥಳೀಯ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರು ನಮ್ಮ ಶಾಸಕರಿಗೆ ತಿಳಿಸಿದರು. ಶಾಸಕರು ಕೂಡಲೇ ಬಂದು ಇಲ್ಲಿಯ ಕಾರ್ಯಕರ್ತರಿಗೆ ಇದನ್ನು ನೀವು ಮಾಡಬೇಕು, ಇದಕ್ಕೆ ಎಷ್ಟು ಖರ್ಚಾದರೂ ನಾನು ಕೊಡ್ತೇನೆ ಅಂತ ಹೇಳಿದ್ರು. ನಮ್ಮ ಇಲ್ಲಿಯ ಕಾರ್ಯಕರ್ತರು ಎಷ್ಟು ಉಮೇದಿನಿಂದ ಅಂದರೆ ಬೆಳಿಗ್ಗೆಯಿಂದ ಸಾಯಂಕಾಲ ಒಂದೇ ದಿನದಲ್ಲಿ ಇಷ್ಟು ಚಂದದ ಒಂದು ಮನೆಯನ್ನು ಇವರಿಗೆ ನಿರ್ಮಿಸಿಕೊಟ್ಟಿದ್ದಾರೆ. ಜೋರು ಗಾಳಿ ಮಳೆಗೆ ನಮ್ಮ ಕಲ್ಮಂಜ ಗ್ರಾಮದ ಬಡ ಹೆಂಗಸು ಚೋಮು ನಲಿಕೆಯವರ ಮನೆ ಸಂಪೂರ್ಣವಾಗಿ ನಾಶವಾಗಿತ್ತು. ಆ ಸಮಯದಲ್ಲಿ ತುರ್ತಾಗಿ ನಮ್ಮ ನೆಚ್ಚಿನ ಶಾಸಕರಾದ ಹರೀಶ್ ಪೂಂಜರಿಗೆ ತಿಳಿಸಿದಾಗ ಅವರು ಖುದ್ದಾಗಿ ಈ ಮನೆಗೆ ಬಂದು ಆ ಮನೆಯನ್ನು ರಿಪೇರಿ ಮಾಡಿಕೊಡಬೇಕು, ಅದಕ್ಕೆ ಬೇಕಾದ ಎಲ್ಲ ಖರ್ಚು ವೆಚ್ಚಗಳನ್ನು ಸಹ ನಾನು ಕೊಡ್ತೇನೆ, ನೀವೆಲ್ಲ ಇಲ್ಲಿನ ಸ್ಥಳೀಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸುತ್ತಮುತ್ತ ಎಲ್ಲ ಸರಿ ಮಾಡಿ ಅವಳಿಗೆ ಮಾಡಿಕೊಡಬೇಕು ಅಂತ ಹೇಳಿಕೊಟ್ಟ ಒಂದು ಕಾರಣದಿಂದಾಗಿ ಇದ್ದೀರಿ. ಈ ಮನೆಯನ್ನು ಇಲ್ಲಿನ ಸ್ಥಳೀಯ ಕಾರ್ಯಕರ್ತರು ಮಾಡಿಕೊಟ್ಟಿದ್ದಾರೆ. ಸುಮಾರು 1 ರಿಂದ 1.5 ಲಕ್ಷ ರೂಪಾಯಿಯಷ್ಟು ಖರ್ಚಾಗಿರಬೇಕು. ಇದೆಲ್ಲ ಮಾಡಿಕೊಟ್ಟ ನಮಗೆ ಹಿಂದಿನ ಒಂದು ಶಕ್ತಿ ಯಾವುದು ಅಂತ ಕೇಳಿದರೆ ನಮ್ಮ ನೆಚ್ಚಿನ ಶಾಸಕರಾದ ಹರೀಶ್ ಪೂಂಜರು ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ, ಭಾರತೀಯ ಜನತಾ ಪಕ್ಷದ ಪರವಾಗಿ ಅವರಿಗೆ ಹಾರ್ದಿಕ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇವೆ. ಒಟ್ಟಿನಲ್ಲಿ ಮನೆ ಕಳೆದುಕೊಂಡು ದಿಕ್ಕು ತೋಚದಂತಿದ್ದ ಒಂಟಿ ದಲಿತ ಮಹಿಳೆಗೆ ಸ್ವಂತ ಮಗನಂತೆ ನಿಂತ ಶಾಸಕರು ತಮ್ಮ ಮಾನವೀಯ ನೆಲೆಯಲ್ಲಿ ಆಸರಿಯಾಗಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಈ ಮನೆ ನಿರ್ಮಾಣ ಕಾರ್ಯದಲ್ಲಿ ಕಲ್ಮಂಜ ಗ್ರಾಮ ಪಂಚಾಯತ್ ಸಮಾಜ ಸೇವಕ ನೈಮಿಷ ಬಾಲಕೃಷ್ಣರವರ ಜೊತೆಗೆ ಅಂಗಡಿ ಮಾಲಕರಾದ ನೋಣಯ್ಯಗೌಡರ ಸಹಕಾರದ ಜೊತೆಯಲ್ಲಿ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರ ಅವಿರತ ಶ್ರಮವಿದೆ. ಕೇವಲ ಒಂದೇ ದಿನದಲ್ಲಿ ಸುಸಜ್ಜಿತವಾಗಿ ಮನೆ ದುರಸ್ತಿ ಮಾಡಿಕೊಟ್ಟ ಶಾಸಕ ಹರೀಶ್ ಪೂಂಜರಿಗೂ ಸ್ಥಳೀಯ ಯುವ ಕಾರ್ಯಕರ್ತರಿಗೂ ನಮ್ಮದೊಂದು ಸಲಾಂ.